ಕಷ್ಟ ಎಂದು ಬಂದವರಿಗೆ ಇಲ್ಲ ಎನ್ನಲಾಗದೆ ನಾವು ಕಷ್ಟಪಟ್ಟು ದುಡಿದ ಹಣ ನೀಡಿರ್ತೀವಿ. ಆದರೆ ಸರಿಯಾದ ಸಮಯಕ್ಕೆ ನಮ್ಮ ಕಷ್ಟದ ಕಾಲಕ್ಕೆ ನಾವು ಕೊಟ್ಟ ಹಣವನ್ನೇ ಮತ್ತೆ ಮರಳಿ ಕೇಳಿದಾಗ ದೊಡ್ಡ ಶತ್ರುಗಳಂತೆ ಅವರಿಗೆ ಕಾಣಿಸ್ತೀವಿ. ಕೊಟ್ಟ ಹಣ ಯಾವುದೇ ಗಲಾಟೆ ಮನಸ್ತಾಪ ಇಲ್ಲದೆ ಮರಳಿ ನಿಮ್ಮ ಕೈ ಸೇರಲು ಏನಾದರೂ ದೈವ ಮಾರ್ಗಗಳಿವೆಯಾ? ಪ್ರತಿನಿತ್ಯ ಶ್ವಾನಕ್ಕೆ ಯಾವ ಪದಾರ್ಥವನ್ನ ಹಾಕಿದರೆ ಕೊಟ್ಟ ಹಣ ಕೈ ಸೇರುತ್ತೆ? ಯಾವ ಮಂತ್ರದಿಂದ ನಾರಾಯಣನ ರಕ್ಷಣೆ ಸಿಗುತ್ತೆ? ಯಾವ ಪುಡಿಯನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಂಡರೆ ಕಳೆದುಕೊಂಡ ಹಣ ಸಂಪತ್ತು ಪ್ರಾಪ್ತಿಯಾಗುತ್ತೆ? ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿರುವ ಮಹಾತಾಂತ್ರಿಕ ಪರಿಹಾರಗಳು ಯಾವುದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಸರ್, ಮಕ್ಕಳ ಫೀಸ್ ಕಟ್ಟಬೇಕು, ದುಡ್ಡು ಬೇಕಿತ್ತು, ಇವತ್ತು ಕೊಟ್ಟರೆ ನಾಳೆನೆ ಕೊಡ್ತೀನಿ. ಅಮ್ಮ, ನನಗೆ ಯಾವುದೋ ದುಡ್ಡು ಬರೋದಿದೆ, ನೀವು ನಂಬಿಕೆ ಇಟ್ಟುಕೊಡಿ, ಮುಂದಿನ ವಾರ ಆ ಹಣ ಬರ್ತಿದ್ದಂಗೆ ನಿಮಗೆ ತಲುಪಿಸಿ ಬಿಡ್ತೀನಿ. ಹೀಗೆ ಒಂದಲ್ಲ ಒಂದು ಕತೆ ಹೇಳಿ ಹಣ ಪಡೆದವರು ಸಮಯ ಬಂದಾಗ ಹಣ ಕೇಳಿದಾಗ ಕೆಟ್ಟ ಮಾತುಗಳಿಂದ ಬೈಯೋದು, ಈಗ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ತಲೆ ಮರೆಸಿಕೊಂಡು ಓಡಾಡೋದು. ಇದನ್ನೆಲ್ಲ ನೋಡಿ ಸಾಕಾಗಿದ್ರೆ ಒಂದು ವಿಚಾರ ನೆನಪಿಟ್ಟುಕೊಳ್ಳಿ, ದುಡ್ಡು ಯಾರಿಗೂ ಸುಮ್ಮನೆ ಬರೋದಿಲ್ಲ. ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಮೋಸ ಮಾಡಿ ಚೆನ್ನಾಗಿ ಬದುಕ್ತೀವಿ ಅಂತ ಏನಾದರೂ ನಿಮ್ಮ ಹತ್ರ ಹಣ ಪಡೆದವರು ಅಂದ್ಕೊಂಡಿದ್ರೆ ಇದು ಸುಳ್ಳು. ಯಾರಿಂದ ಬೇಕಾದರೂ ತಪ್ಪಿಸಿಕೊಳ್ಬಹುದು, ಆದರೆ ಕರ್ಮದಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ. ಕೈ ಚಾಚಿ ಹಣ ಕೇಳಿ ಮೋಸ ಮಾಡಿದವರ ಕೈ ಯಾವಾಗಲೂ ಕೈ ಚಾಚುತ್ತಲೇ ಇರುತ್ತೆ. ಕರ್ಮ ಅಂತವರ ಜೀವನದಲ್ಲಿ ಒಂದಲ್ಲ ಒಂದು ದಿನ ಪೆಟ್ಟನ್ನ ಕೊಡುತ್ತೆ. ನಿಮ್ಮ ಕಣ್ಣೀರು ಅವರು ತಿನ್ನೋ ಒಂದೊಂದು ಅನ್ನದ ಅಗುಳನ್ನು, ಅನ್ನದ ತುತ್ತನ್ನ ಸೇರುತ್ತೆ. ನಿಮ್ಮ ಸಂಕಟ ಅವರ ಕುಟುಂಬವನ್ನೇ ನಾಶ ಮಾಡುತ್ತೆ. ನಮ್ಮ ಹಣ ಇಸ್ಕೊಂಡು ನಮಗೆ ಬೈತಾರೆ ಅಂದರೆ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಸ್ವತಃ ನಾರಾಯಣನೇ ಬಂದು ಇನ್ನು ಮುಂದೆ ನಿನ್ನ ಕಷ್ಟ ನನ್ನ ಕಷ್ಟ, ಇವತ್ತಿನಿಂದ ನೀನು ಯೋಚನೆ ಮಾಡೋದನ್ನ ಬಿಡು, ನಾನು ನಿನ್ನ ಪರವಾಗಿ ಏನ್ ಮಾಡಬೇಕು ಅಂತ ಯೋಚಿಸ್ತೀನಿ ಅಂತ ಬಂದು ನಿಲ್ಲುವಂತಹ ಅದ್ಭುತವಾದ ಮಂತ್ರವಿದೆ. ಆ ಮಂತ್ರವನ್ನು ಹೇಳೋದಕ್ಕೆ ಅಥವಾ ಕೇಳೋದಕ್ಕೆ ಕೇವಲ 5ರಿಂದ 7 ನಿಮಿಷ ಸಾಕಾಗುತ್ತೆ. ಈ ಒಂದು ಮಂತ್ರವನ್ನು ಬೆಳಿಗ್ಗೆಯಿಂದ ಸಂಜೆ ತನಕ ಅಂದ್ರೆ ಬೆಳಿಗ್ಗೆ 1-2 ಸಲ, ಮಧ್ಯಾಹ್ನ 4 ಸಲ, ಸಂಜೆ 5 ಸಲ ಹೀಗೆ ಭಾಗ ಮಾಡಿಕೊಂಡಾದರೂ ದಿನಕ್ಕೆ 11 ಬಾರಿ ಪಠಿಸುತ್ತಾ ನಿಮ್ಮ ಹತ್ರ ಹಣ ಪಡೆದವರ ಹೆಸರನ್ನ ಹೇಳ್ತಾ ಬನ್ನಿ. ನೀವು ಕೊಟ್ಟ ದುಡ್ಡಿನ ಜೊತೆ ಹಣ ಪಡೆದು ಮೋಸ ಮಾಡಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವನು ಕೂಡ ಬಂದು ಶರಣಾಗ್ತಾನೆ. ಅಂತಹ ಶಕ್ತಿ ಈ ಮಂತ್ರಕ್ಕಿದೆ. ಒಂದು ನೃಸಿಂಹ ಕರಾವಲಂಬ ಸ್ತೋತ್ರ, ಇನ್ನೊಂದು ನಾರಾಯಣ ಕವಚ. ಈ ಎರಡರಲ್ಲಿ ಒಂದನ್ನಾದರೂ ದಿನಕ್ಕೆ 11 ಬಾರಿ ಹೇಳಿಕೊಳ್ಳಿ. ಇಲ್ಲ, ನೃಸಿಂಹ ಕರಾವಲಂಬ ಸ್ತೋತ್ರವನ್ನು 11 ಸಲ ಪಾರಾಯಣ ಮಾಡಿ, ನಾರಾಯಣ ಕವಚವನ್ನು 1 ಸಲ ಕೇಳಿ. ಹೀಗೆ ಪ್ರತಿನಿತ್ಯ ಪಡಿಸಿ. ಇದರಿಂದ ಕರ್ಮ ಮಾತಾಡುತ್ತೆ. ನಾರಾಯಣ ನಿಮಗೆ ರಕ್ಷಣೆ ನೀಡ್ತಾನೆ. ಕೊಟ್ಟ ಹಣ ಮರಳಿ ಬರುವಂತೆ ನಾರಾಯಣನೇ ಪವಾಡ ಮಾಡ್ತಾನೆ. ನಿನ್ನ ಜೊತೆ ನಾನಿದ್ದೀನಿ ಎಂದು ರಕ್ಷಣೆಯಾಗಿ ನಿಲ್ಲುತ್ತಾನೆ. ನಿಮ್ಮ ಕಷ್ಟ, ಕಣ್ಣೀರು, ಸಂಕಟ, ಕಷ್ಟಪಟ್ಟು ದುಡಿದ ಹಣದ ಬೆಲೆ ಏನು ಅಂತ ನಿಮ್ಮಿಂದ ಹಣ ಪಡೆದು ಮೋಸ ಮಾಡುವ ವ್ಯಕ್ತಿಗಳಿಗೆ ತೋರಿಸ್ತಾನೆ. ಯಾಕಾದರೂ ಇವರಿಗೆ ಮೋಸ ಮಾಡಿದ್ವು ಎಂಬ ಭಯ ಅವರಲ್ಲಿ ಹುಟ್ಟಿಸುತ್ತಾನೆ. ಇದು ಮೊದಲ ಪರಿಹಾರ. ಇನ್ನು ಎರಡನೆಯದಾಗಿ, ನಿಮ್ಮ ಪರ್ಸ್ನಲ್ಲಿ ಹಣ ಇಡುವ ಜಾಗದಲ್ಲಿ, ವ್ಯಾಪಾರದ ಸ್ಥಳಗಳಲ್ಲಿ ಮರೆಯದೆ ದಾಲ್ಚಿನ್ನಿ ಚಕ್ಕೆಯ ಪುಡಿಯನ್ನು ಇಟ್ಟುಕೊಳ್ಳಿ. ಇದರಿಂದ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ, ಶುಕ್ರನ ಬಲ ಹೆಚ್ಚಾಗುತ್ತೆ. ಬರಬೇಕಾದ ಹಣ ಕೈ ಸೇರಲು ದಾಲ್ಚಿನ್ನಿ ಚಕ್ಕೆಯ ಪುಡಿ ಚಮತ್ಕಾರದಂತೆ ಕೆಲಸ ಮಾಡುತ್ತೆ. ಈ ಪುಡಿಯನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ದೇವರ ಕೋಣೆಯಲ್ಲಿ ಕುಳಿತು ಸಾಧ್ಯವಾದಷ್ಟು ಬಾರಿ ಶಿವನಾಮ ಸ್ಮರಣೆ ಮಾಡಿ, ಆ ನಂತರ ಒಂದು ಪೇಪರ್ಗೆ ಕಟ್ಟಿ ಚೂರೇ ಚೂರು ದಾಲ್ಚಿನ್ನಿ ಚಕ್ಕೆಯ ಪುಡಿಯನ್ನು ನಿಮ್ಮ ಜೊತೆ ಇಟ್ಟುಕೊಳ್ಳಿ. ಇದರಿಂದ ಬರಬೇಕಾದ ಹಣ ಬರುತ್ತೆ, ವ್ಯರ್ಥ ಖರ್ಚುಗಳು ಕಡಿಮೆಯಾಗುತ್ತೆ. ಮಹಾಲಕ್ಷ್ಮಿ ದೇವಿಯ ಅಂಶ ನಿಮ್ಮ ಹಣದ ಸ್ಥಿತಿಯನ್ನು ಸುಧಾರಿಸುತ್ತದೆ. ಇನ್ನು ಮೂರನೆಯದಾಗಿ, ಬಾಕಿ ಹಣ ಕೈ ಸೇರಲು, ಬರಬೇಕಾದ ಹಣ ಅತಿ ಶೀಘ್ರದಲ್ಲಿ ಬರಲು ಮಹಾಲಕ್ಷ್ಮಿ ದೇವಿಯ ದೇವಸ್ಥಾನದಲ್ಲಿ ಅಥವಾ ಯಾವುದೇ ದೇವಸ್ಥಾನಕ್ಕೆ ಶುಕ್ರವಾರದ ದಿನ ತಪ್ಪದೆ ಪೊರಕೆಯನ್ನು ದಾನವಾಗಿ ನೀಡಬೇಕು. ಈ ಕೆಲಸ ಮಾಡೋದ್ರಿಂದ ಬರಬೇಕಾದ ಹಣ ಕೈ ಸೇರುತ್ತೆ. ನಿಮ್ಮಿಂದ ಹಣ ಪಡೆದವರು ಸುಮ್ಮನೆ ಹಣ ತಂದು ಕೊಡೋದಿಲ್ಲ. ಪಶ್ಚಾತ್ತಾಪ ಪಡುತ್ತಾ ನಿಮ್ಮ ಹಣವನ್ನು ಹಂತ ಹಂತವಾಗಿ ಅಥವಾ ಒಂದೇ ಬಾರಿಗಾದರೂ ಕೊಟ್ಟು ತೀರಿಸ್ತಾರೆ. ನಾಲ್ಕನೆಯದಾಗಿ, ಪ್ರತಿನಿತ್ಯ ಬೆಳಿಗ್ಗೆ ತಿಂಡಿ ತಿನ್ನೋ ಮೊದಲು ನಿಮ್ಮ ಮನೆಗೆ ಸಮೀಪವಿರುವ ಶ್ವಾನಗಳಿಗೆ, ಗೋವುಗಳಿಗೆ, ಕಾಗೆಗಳಿಗೆ ಸಾಧ್ಯವಾದರೆ ಈ ಮೂರಕ್ಕೂ ಅಥವಾ ಯಾವುದಾದರೂ ಒಂದು ಪ್ರಾಣಿಗಾದರೂ ಒಂದು ತುತ್ತು ಅನ್ನವನ್ನು ಇಟ್ಟು ಆನಂತರ ನೀವು ಅನ್ನವನ್ನ ಸ್ವೀಕರಿಸಬೇಕು ಅಥವಾ ತಿಂಡಿಯನ್ನ ಮಾಡಬೇಕು. ಹೀಗೆ ಮಾಡ್ತಾ ಬಂದ್ರೆ ಕೊಟ್ಟ ಹಣ ಮರಳಿ ಕೈ ಸೇರುತ್ತೆ. ನಿರಂತರವಾಗಿ ನಿಮಗೆ ಮೋಸ ಮಾಡ್ತಾ ಹಣವನ್ನು ಕೊಡದೆ ಸತಾಯಿಸುತ್ತಿದ್ದ ವ್ಯಕ್ತಿಗಳ ಜೀವನದಲ್ಲಿ ಕಷ್ಟ ಅಂದ್ರೇನು, ಇನ್ನೊಬ್ಬರು ಎಷ್ಟು ಕಷ್ಟಪಟ್ಟು
ಹಣ ಸಂಪಾದಿಸುತ್ತಾರೆ. ಹಣದ ಬೆಲೆ ಏನು ಅಂತ ಗೊತ್ತಾಗಿ ಕಣ್ಣೀರಾಕುತ್ತಾ ನಿಮ್ಮ ಹಣವನ್ನು ಹಿಂತಿರುಗಿಸುತ್ತಾರೆ. ಆಗಾಗ ಬೆಳ್ಳಿ ಲೋಟದಲ್ಲಿ ನೀರನ್ನು ಸೇವಿಸಿ. ವರ್ಷದಲ್ಲಿ 15 ಸಲ ಈ ರೀತಿ ಬೆಳ್ಳಿ ಲೋಟದಲ್ಲಿ ನೀರನ್ನು ಕುಡಿತಾ ಬನ್ನಿ. ಬೆಳ್ಳಿ ಲೋಟದಲ್ಲಿ ನೀರನ್ನು ಕುಡಿದಂತಹ ದಿನ ದೇವಸ್ಥಾನಕ್ಕೆ ಒಂದು ಪ್ಯಾಕೆಟ್ ಹಾಲನ್ನು ನೀಡಿ. ಇದರಿಂದ ಭೂಮಿಯಿಂದ ಬರಬೇಕಾದ ಹಣ, ವ್ಯಕ್ತಿಗಳಿಂದ ಬರಬೇಕಾದ ಹಣ ಅತಿ ಶೀಘ್ರವಾಗಿ ನಿಮ್ಮ ಕೈ ಸೇರುತ್ತೆ. ಈ ಪರಿಹಾರಗಳನ್ನು ನಂಬಿಕೆ ಇಟ್ಟು ಮಾಡಿ ನೋಡಿ. ಖಂಡಿತವಾಗಿಯೂ ಕೊಟ್ಟ ಹಣ ಅತಿ ಶೀಘ್ರವಾಗಿ ಬರುತ್ತೆ. ನಿಮ್ಮ ಕಣ್ಣೀರು, ಸಂಕಟ, ಕಷ್ಟವನ್ನು ಭಗವಂತನೇ ದೂರ ಮಾಡ್ತಾನೆ. ಕರ್ಮಫಲ ನಿಮ್ಮಿಂದ ಹಣ ಪಡೆದು ಮೋಸ ಮಾಡುವವರಿಗೆ ಪಾಠ ಕಲಿಸುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.